ಇರಾನ್ ಬೆನ್ನೆಲುಬು ಮುರಿದ ಇಸ್ರೇಲ್, ರಸ್ತೆಗಳಲ್ಲಿ ಹರಿಯುತ್ತಿದೆ ಬೆಂಕಿ ನದಿ. ಅಮೆರಿಕಾಗೆ ಟರ್ಕಿ ಕೊಟ್ಟ ಆ ವಾರ್ನಿಂಗ್ ಏನು? 6 ತಿಂಗಳು ಇರಾನ್ ಇಸ್ರೇಲ್ ಯುದ್ಧ. ನಮಸ್ಕಾರ ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋದು ಕೇವಲ ಯುದ್ಧವಲ್ಲ, ಇದೊಂದು ಸರ್ವನಾಶದ ಮಹಾಪರ್ವ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ಮುಗಿಬಿದ್ದಿರುವ ಪರಿ ಇರಾನ್ನ ಅಸ್ತಿತ್ವವನ್ನೇ ಅಲುಗಾಡಿಸ್ತಾಗಿದೆ. ಆಕಾಶದಿಂದ ಬಿಡುವಿಲ್ಲದೆ ಸುರಿತಾ ಇರುವ ಕ್ಷಿಪಣಿಗಳ ಮಳೆಗೆ ಇಡೀ ಇರಾನ್ ಅಕ್ಷರಶಃ ನಡುಗಿ ಹೋಗಿದೆ. ಒಂದು ಕಡೆ ಇರಾನ್ನ ಅತ್ಯಂತ ಹೆಮ್ಮೆಯ ಯುದ್ಧ ವಿಮಾನವನ್ನ ಇಸ್ರೇಲ್ ಬೂದಿ ಮಾಡಿದೆ, ಇನ್ನೊಂದು ಕಡೆ ಇರಾನ್ನ ಅತ್ಯಂತ ರಹಸ್ಯವಾದ, ಯಾರ ಕಣ್ಣಿಗೂ ಬೀಳದ ಕ್ಷಿಪಣಿ ತಯಾರಿಕಾ ಕೇಂದ್ರಗಳೇ ಮಣ್ಣು ಪಾಲಾಗಿವೆ. ಇರಾನ್ನ ರಾಜಧಾನಿ ತೆಹರಾನ್ನ ರಸ್ತೆಗಳಲ್ಲಿ ನೀರಿಗೆ ಬದಲಾಗಿ ಬೆಂಕಿ ನದಿ ಹರಿತಾ ಇರುವ ದೃಶ್ಯಗಳು ಜಗತ್ತನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಆದರೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ನಮ್ಮಲ್ಲಿ ಇನ್ನೂ 6 ತಿಂಗಳು ನಿರಂತರವಾಗಿ ಯುದ್ಧ ಮಾಡೋ ತಾಕತ್ತಿದೆ ಅಂತ ಗುಡುಗಿರುವ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ನ 200ಕ್ಕೂ ಹೆಚ್ಚು ನೆಲೆಗಳ ಮೇಲೆ ಮುಗಿಬಿದ್ದಿದೆ. ಗಲ್ಫ್ ರಾಷ್ಟ್ರಗಳಾಗಿರೋ UAE, ಬಹರೇನ್ ಮತ್ತು ಕುವೈತ್ಗೂ ಈ ಯುದ್ಧದ ಬೆಂಕಿ ವ್ಯಾಪಿಸಿದೆ. ಇದರ ಮಧ್ಯೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಇರಾನ್ಗೆ ಕೊಟ್ಟ ಆ ಭೀಕರ ವಾರ್ನಿಂಗ್ ಏನ್ ಗೊತ್ತಾ? ಇಸ್ರೇಲ್ ಸಚಿವ ಅಲಿ ಕೋಹೆನ್ ಈ ಬಾರಿ ಆಟವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ಯಾಕೆ? ನ್ಯಾಟೋ ರಾಷ್ಟ್ರ ಟರ್ಕಿ ಅಮೆರಿಕಾಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದರ ಹಿಂದಿನ ರಹಸ್ಯವೇನು? ಚೀನಾ ಮಧ್ಯ ಪ್ರವೇಶಿಸಿ ಟ್ರಂಪ್ಗೆ ಉಪದೇಶ ನೀಡಿದ್ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತನ್ನೇ 3ನೇ ಮಹಾಯುದ್ಧದ ಅಂಚಿಗೆ ತಂದು ನಿಲ್ಲಿಸ್ತಾ ಇರುವ ಈ ಹೈ ವೋಲ್ಟೇಜ್ ಯುದ್ಧದ ಪ್ರತಿಯೊಂದು ಅಸಲಿ ಮಾಹಿತಿಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ಇಸ್ರೇಲ್ನ ನಿರಂತರ ದಾಳಿಯಿಂದ ಇರಾನ್ನ ಆಡಳಿತ ನಿಜಕ್ಕೂ ಪತನವಾಗ್ತಾ ಇದೆಯಾ? ಇರಾನ್ ಅರಬ್ ರಾಷ್ಟ್ರಗಳ ನೀರಿನ ಘಟಕಗಳ ಮೇಲೆ ದಾಳಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇದರ ಮಧ್ಯೆ ಈ ಯುದ್ಧ 6 ತಿಂಗಳು ಮುಂದುವರೆದರೆ ನಮ್ಮ ಮೇಲೇನು ಪರಿಣಾಮ ಬೀರುತ್ತೆ? ಜೊತೆಗೆ ನೀವು ಯಾವ ದೇಶಕ್ಕೆ ಸಪೋರ್ಟ್ ಮಾಡ್ತೀರಾ? ನಿಮ್ಮ ಅತ್ಯಂತ ಪ್ರಾಮಾಣಿಕವಾದ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಇರಾನ್ ಇಸ್ರೇಲ್ ಯುದ್ಧದ ಈ ಕಂಪ್ಲೀಟ್ ಅಪ್ಡೇಟ್ ಮತ್ತು ಜಾಗತಿಕ ರಾಜಕಾರಣದ ಅಸಲಿ ಸತ್ಯ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಯುದ್ಧದ ಅಖಾಡದಿಂದ ಬಂದಿರುವ ಮೊದಲ ಮತ್ತು ಅತ್ಯಂತ ಆಘಾತಕಾರಿ ಮತ್ತು ಅತಿದೊಡ್ಡ ಸುದ್ದಿ ಅಂದ್ರೆ ಇರಾನ್ನ ವಾಯುಪಡೆಯ ಬೆನ್ನೆಲುಬು ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಇರಾನ್ನ ಎಫ್ಸಹಾನ್ನ ಏರ್ಪೋರ್ಟ್ ಮೇಲೆ ಶನಿವಾರ ಇಸ್ರೇಲಿ ಯುದ್ಧ ವಿಮಾನಗಳು ಭಾರೀ ದೊಡ್ಡ ಪ್ರಮಾಣದ ಏರ್ ಸ್ಟ್ರೈಕ್ ಮಾಡಿವೆ. ಈ ದಾಳಿಯ ಗುರಿ ಏನಾಗಿತ್ತು ಗೊತ್ತಾ? ಇರಾನ್ನ ಹೆಮ್ಮೆಯಾಗಿದ್ದ F4, F-14 ಟಾಮ್ ಟ್ಯಾಗ್ ಏರ್ ಫೈಟರ್ ಜೆಟ್ಗಳು. ಈ ದಾಳಿಯ ಭೀಕರತೆ ಎಷ್ಟಿತ್ತಂದ್ರೆ, ಏರ್ಪೋರ್ಟ್ನಲ್ಲಿ ನಿಂತಿದ್ದ ಇರಾನ್ನ ಬಹುಪಾಲು F-14 ಫೈಟರ್ ಜೆಟ್ಗಳು ಕ್ಷಣಾರ್ಧದಲ್ಲಿ ಬ್ಲಾಸ್ಟ್ ಆಗಿ ಕಬ್ಬಿಣದ ಚೂರುಗಳಾಗಿ ಭಸ್ಮವಾಗಿದ್ವು. ಇಸ್ರೇಲಿ ಸೇನೆ ಅತ್ಯಂತ ಹೆಮ್ಮೆಯಿಂದ ಈ ವಿಚಾರವನ್ನ ಘೋಷಿಸಿಕೊಂಡಿದೆ. ಅಷ್ಟಕ್ಕೂ ಈ F-14 ವಿಮಾನಗಳ ಹಿಂದಿರುವ ಇತಿಹಾಸ ಬಹಳ ರೋಚಕವಾಗಿದೆ. ಈ 4th ಜನರೇಷನ್ ವಿಮಾನಗಳನ್ನ ನಿರ್ಮಾಣ ಮಾಡಿದ್ದು ಸ್ವತಃ ಅಮೆರಿಕಾದ ನಾರ್ಥ್ರೋಪ್ ಗ್ರುಮನ್ ಅನ್ನುವಂತಹ ಕಂಪನಿ. 1970ರ ದಶಕದಲ್ಲಿ ರಷ್ಯಾದ ಅಂದ್ರೆ ಅಂದಿನ ಸೋವಿಯತ್ ಒಕ್ಕೂಟ ಅತ್ಯಂತ ವೇಗದ MiG-25 ವಿಮಾನಗಳನ್ನ ಕೌಂಟರ್ ಮಾಡೋದಕ್ಕೆ ಈ ಅಮೆರಿಕ ಟಾಮ್ ಕ್ಯಾಟ್ಗಳನ್ನು ರೆಡಿ ಮಾಡಿತ್ತು. 1979ರ ಇಸ್ಲಾಮಿಕ್ ಕ್ರಾಂತಿಗೂ ಮುನ್ನ ಇರಾನ್ನಲ್ಲಿ ಶಾ ಆಡಳಿತವಿದ್ದಾಗ ಅಮೆರಿಕ ಮತ್ತು ಇರಾನ್ ಬೆಸ್ಟ್ ಫ್ರೆಂಡ್ಗಳಾಗಿದ್ವು. ಆ ಸಮಯದಲ್ಲಿ ಅಮೆರಿಕ ತನ್ನ ಅತ್ಯಾಧುನಿಕ ವಿಮಾನಗಳನ್ನ ಇರಾನ್ಗೆ ಉಡುಗೊರೆಯಾಗಿ ಕೊಟ್ಟಿತ್ತು. ಕ್ರಾಂತಿಯ ನಂತರ ಅಮೆರಿಕ ಅಲ್ಲಿಂದ ಕಾಲ್ಕಿತ್ರು, ಇರಾನ್ ಮಾತ್ರ ಈ ವಿಮಾನಗಳನ್ನ ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಂಡು ಬಂದಿತ್ತು. ಎಂಜಿನ್ ರಿಪೇರಿ ಮಾಡಿಕೊಂಡು, ಬಿಡಿ ಭಾಗಗಳನ್ನು ತಾವೇ ರೆಡಿ ಮಾಡಿಕೊಂಡು ಇವತ್ತಿಗೂ ಹಾರಿಸ್ತಾ ಇತ್ತು. ಸದ್ಯ ಇರಾನ್ ಬಳಿ ಇಂತಹ 20ರಿಂದ 25 ವಿಮಾನಗಳು ಮಾತ್ರ ಉಳಿದುಕೊಂಡಿದ್ವು. ಆದರೆ ಈಗ ಇಸ್ರೇಲ್ ಆ ಅಮೆರಿಕ ನಿರ್ಮಿತ ವಿಮಾನಗಳನ್ನೇ ಅಮೆರಿಕದ ಬೆಂಬಲದೊಂದಿಗೆ ಸಂಪೂರ್ಣವಾಗಿ ನಾಶ ಮಾಡಿ ಹಾಕಿದೆ. ಇದು ಕೇವಲ ವಿಮಾನಗಳ ನಾಶಕ್ಕೆ ಸೀಮಿತವಾಗಿಲ್ಲ. ಇಸ್ರೇಲ್ ಈಗ ಇರಾನ್ನ ಶಸ್ತ್ರಾಸ್ತ್ರ ಉತ್ಪಾದನೆಯ ಬೇರನ್ನೇ ಕತ್ತರಿಸುವುದಕ್ಕೆ ಬಹುದೊಡ್ಡ ಪ್ಲಾನ್ ಮಾಡಿಕೊಂಡಿದೆ.
ಕಳೆದೊಂದು ವಾರದಿಂದ ನೂರಾರು ಇಸ್ರೇಲಿ ಯುದ್ಧ ವಿಮಾನಗಳು ಇರಾನ್ನ ಅತ್ಯಂತ ರಹಸ್ಯವಾದ ಮತ್ತು ಪ್ರಮುಖವಾದ ಕ್ಷಿಪಣಿ ತಯಾರಿಕಾ ಕೇಂದ್ರಗಳ ಮೇಲೆ ಮುಗಿಬಿದ್ದಿವೆ. ಅದರಲ್ಲೂ ಇರಾನ್ನ ಪಾರ್ಚಿನ್ ಮತ್ತು ಶಾರೂದ್ ಅನ್ನೋ ಎರಡು ಅತಿ ದೊಡ್ಡ ಫೆಸಿಲಿಟಿಗಳ ಮೇಲೆಯೇ ಇಸ್ರೇಲ್ ಪಕ್ಕಾ ಇಂಟೆಲಿಜೆನ್ಸ್ ಮಾಹಿತಿ ಇಟ್ಟುಕೊಂಡು ದಾಳಿ ಮಾಡಿದೆ. ವೀಕ್ಷಕರೇ, ಈ ಪಾರ್ಚಿನ್ ಅನ್ನೋದು ಕೇವಲ ಒಂದು ಫ್ಯಾಕ್ಟರಿ ಅಲ್ಲ, ಅದೊಂದು ಇರಾನ್ನ ಅತಿದೊಡ್ಡ ರಹಸ್ಯವಾದ ಮಿಲಿಟರಿ ಕಾಂಪ್ಲೆಕ್ಸ್. ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಬೇಕಾದ ಅತ್ಯಂತ ಕ್ಲಿಷ್ಟಕರವಾದ ಪ್ಲಾನಿಟರಿ ಮಿಕ್ಸರ್ಸ್ ಕೂಡ ಇಡಲಾಗುತ್ತೆ. ಈ ಪ್ಲಾನಿಟರಿ ಮಿಕ್ಸರ್ಸ್ಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಗೆ ಬೇಕಾದ ಘನ ಇಂಧನವನ್ನು ಮಿಶ್ರಣ ಮಾಡುವಂತಹ ಯಂತ್ರಗಳಾಗಿವೆ. ಇಸ್ರೇಲ್ ಈಗ ಈ ಯಂತ್ರಗಳನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕಿದೆ. ಈ ಯಂತ್ರಗಳಿಲ್ಲದೆ ಇರಾನ್ಗೆ ಇನ್ಮುಂದೆ ದೊಡ್ಡ ಪ್ರಮಾಣದಲ್ಲಿ ವೇಗವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರಿಸುವುದು ಅಸಾಧ್ಯದ ಮಾತು ಅಂತ ಹೇಳಲಾಗ್ತಿದೆ. ಇನ್ನು ಶಾರೂದ್ ಸೈಟ್ನಲ್ಲಿ ಇರಾನ್ನ IRGC ತನ್ನದೇ ಆದ ಪ್ರತ್ಯೇಕ ಕ್ಷಿಪಣಿಗಳನ್ನು ರೆಡಿ ಮಾಡಿಕೊಳ್ತಾಗಿತ್ತು. ಕೇವಲ 48 ಗಂಟೆಗಳಲ್ಲಿ ಇಸ್ರೇಲ್ ಇಲ್ಲಿನ ಇಡೀ ಪ್ರೊಡಕ್ಷನ್ ಲೈನ್ ಅನ್ನೇ ಮಣ್ಣುಪಾಲಿ ಮಾಡಿ ಹಾಕಿದೆ. ಇದು ನಿಜವಾದರೆ ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಫೈಟರ್ ಬ್ಯಾಕ್ ಮಾಡೋದಕ್ಕೆ ಇರಾನ್ಗೆ ಭವಿಷ್ಯದಲ್ಲಿ ಶಸ್ತ್ರಾಸ್ತ್ರಗಳೇ ಇಲ್ಲದಂತೆಯಾಗುವ ಬಹುದೊಡ್ಡ ಹಿನ್ನಡೆಯಾಗಿದೆ. ಇನ್ನು ಇರಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ಮತ್ತಷ್ಟು ತೀವ್ರಗೊಳಿಸ್ತಾನೆ ಇದೆ. ಕ್ಷಿಪಣಿ ಫೆಸಿಲಿಟಿಗಳ ಬಳಿಕ ಈಗ ಇರಾನ್ನ ತೈಲಾಗಾರಗಳನ್ನು ಮತ್ತು ಜನನಿಬಿಡ ಪ್ರದೇಶಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ. ಇದರ ಪರಿಣಾಮ ಎಷ್ಟೊಂದು ಭೀಕರವಾಗಿದೆ ಎಂದರೆ ಇರಾನ್ನ ರಾಜಧಾನಿ ತೆಹರಾನ್ನ ಬೀದಿಗಳೇ ಈಗ ನರಕದಂತೆ ಕಾಣ್ತಾ ಇದ್ದಾವೆ. ಇಸ್ರೇಲ್ನ ಮಿಸೈಲ್ ದಾಳಿಗೆ ಇರಾನ್ನ ಬೃಹತ್ ತೈಲಾಗಾರಗಳು ನಾಶವಾಗಿವೆ. ಅಲ್ಲಿಂದ ಸೋರಿಕೆಯಾಗುವ ಲಕ್ಷಾಂತರ ಲೀಟರ್ ಇಂಧನ ನೇರವಾಗಿ ತೆಹರಾನ್ನ ಚರಂಡಿ ವ್ಯವಸ್ಥೆಗಳನ್ನು ಸೇರ್ಕೊಳ್ತಾ ಇದೆ. ಈ ಇಂಧನಕ್ಕೆ ಬೆಂಕಿ ಹೊತ್ತಿಕೊಂಡಿದ್ರಿಂದ ತೆಹರಾನ್ನ ರಸ್ತೆಗಳ ಪಕ್ಕದಲ್ಲೇ ಬೆಂಕಿಯ ನದಿ ಹರಿಯುತ್ತಾ ಇರುವ ಭೀಕರ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ರಸ್ತೆಗಳ ಉದ್ದಕ್ಕೂ ಬೆಂಕಿಯ ಜ್ವಾಲೆಗಳು ಭುಗಿಲೇಳ್ತಾಗಿದ್ದು ಜನ ಆತಂಕದಿಂದ ಓಡಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಇಸ್ರೇಲ್ ಮಾತ್ರ ಸುಮ್ಮನಾಗಿಲ್ಲ. ಇಸ್ರೇಲ್ನ ಇಂಧನ ಸಚಿವ ಅಲಿ ಕೋಹೆನ್ ಇರಾನ್ನೊಂದಿಗೆ ಒಂದು ನಡುಕ ಹುಟ್ಟಿಸುವಂತಹ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ತೈಲ ಸೌಲಭ್ಯಗಳ ಮೇಲೆ ಮಾಡಿರೋ ದಾಳಿ ಕೇವಲ ಆರಂಭವಷ್ಟೇ. ಇರಾನ್ನ ಈಗಿನ ಆಡಳಿತಕ್ಕೆ ಪೆಟ್ಟು ಕೊಡುವ ಎಲ್ಲ ಗುರಿಗಳು ನಮ್ಮ ಮುಂದಿವೆ. ಶೀಘ್ರದಲ್ಲೇ ಅವುಗಳೆಲ್ಲವುಗಳನ್ನು ಈ ಅಲಿ ಕೋಹೆನ್ ಅವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಈ ಬಾರಿ ಹೇಗೆ ಪ್ಲಾನ್ ಮಾಡಿದ್ದೀವಿ ಅಂದರೆ ಯುದ್ಧ ನಿಲ್ಲಿಸಿ 1 ವರ್ಷ ಬಿಟ್ಟು ಮತ್ತೆ ಜಗಳ ಶುರು ಮಾಡುವ ಪರಿಸ್ಥಿತಿಯನ್ನ ನಾವು ಈ ಸಲ ಬಿಡೋದಿಲ್ಲ. ಈ ಬಾರಿ ಆಟವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತೀವಿ ಅನ್ನೋ ಬಹುದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದರೆ ಇರಾನ್ನ ಈಗಿನ ಆಡಳಿತವನ್ನ ಕಿತ್ತೊಗೆಯುವುದೇ ಇಸ್ರೇಲ್ನ ಅಂತಿಮ ಗುರಿ ಅಂತ ಸ್ಪಷ್ಟವಾಗಿದೆ. ಇತ್ತ ಇಸ್ರೇಲ್ ಅಬ್ಬರಿಸ್ತಾಗಿದ್ರೆ ಅತ್ತ ಇರಾನ್ ಕೂಡ ಶರಣಾಗುವ ಲಕ್ಷಣಗಳು ಕಾಣಿಸ್ತಿಲ್ಲ. ಇರಾನಿನ IRGC ವಕ್ತಾರ ಮೊಹಮ್ಮದ್ ಕೈನಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ನಾವು ಕನಿಷ್ಠ ಅಂದರೂ 6 ತಿಂಗಳು ಕಾಲ ಮಿನಿಮಮ್ 6 ಮಂತ್ ಅತ್ಯಂತ ತೀವ್ರಗತಿಯ ಯುದ್ಧ ನಡೆಸೋದಕ್ಕೆ ಶಕ್ತರಾಗಿದ್ದೇವೆ ಅಂತ ತೊಡೆತಟ್ಟಿದ್ದಾರೆ. ತಮ್ಮ ಮಾತಿಗೆ ತಕ್ಕಂತೆ IRGC ಪಡೆಗಳು ಇಸ್ರೇಲ್ ಮತ್ತು ಅಮೆರಿಕಾಗೆ ಸಂಬಂಧಪಟ್ಟ 200ಕ್ಕೂ ಅಧಿಕ ಸ್ಥಳಗಳ ಮೇಲೆ ದಾಳಿ ನಡೆಸಿರುವುದಾಗಿ ಘೋಷಿಸಿಕೊಂಡಿದೆ. ಆಪರೇಷನ್ ಟ್ರೂ ಪ್ರಾಮಿಸ್ ಅಡಿಯಲ್ಲಿ 27ನೇ ಸುತ್ತಿನ ದಾಳಿ ಮಾಡಿರುವ ಇರಾನ್ ಕುವೈತ್ನಲ್ಲಿರುವ ಅಮೆರಿಕದ ಅರಿಬ್ಸಾನ್ ಸೇನಾ ನೆಲೆಯ ಹೆಡ್ ಕ್ವಾರ್ಟರ್ಸ್ ಅನ್ನೇ ಟಾರ್ಗೆಟ್ ಮಾಡಿದೆ. ಅತ್ಯಂತ ನಿಖರವಾದ ಗುರಿ ತಲುಪುವ ಪ್ರೆಸಿಷನ್ ಸ್ಟ್ರೈಕ್ ಮಿಸೈಲ್ಗಳನ್ನು ಬಳಸಿ ಅಮೆರಿಕ ಸೇನೆಗೆ ನಡುಕ ಹುಟ್ಟಿಸಿದೆ. ಇದನ್ನು ನೋಡಿ ಅಮೆರಿಕ ಸುಮ್ಮನೆ ಕೂರುತ್ತಾ? ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸತ್ ಇರಾನ್ಗೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಅಮೆರಿಕನ್ನರಿಗೆ ಹಾನಿ ಮಾಡಿದರೆ ಅಥವಾ ಭೂಮಿಯ ಯಾವುದೇ ಮೂಲೆಯಲ್ಲಿ ಅಮೆರಿಕನ್ನರಿಗೆ ಬೆದರಿಕೆ ಹಾಕಿದರೆ ನಾವು ಸುಮ್ಮನಿರಲ್ಲ. ಯಾವುದೇ ಮುಲಾಜಿಲ್ಲದೆ ನಿಮ್ಮನ್ನ ಹುಡುಕಿ ಹೊಡಿತೀವಿ. ಇದಕ್ಕೆ ಕ್ಷಮೆನೇ ಇಲ್ಲ. ನಿಮ್ಮನ್ನ ಸಂಪೂರ್ಣವಾಗಿ ಮುಗಿಸ್ತೀವಿ ಅಂತ ಆರ್ಭಟಿಸಿದ್ದಾರೆ. ಅಮೆರಿಕದ ಸೆಂಟ್ರಲ್ ಕಮಾಂಡರ್ ಕೂಡ ಈ ಹೇಳಿಕೆಯನ್ನು ಅಧಿಕೃತವಾಗಿ ಹಂಚಿಕೊಂಡಿದ್ದು ಯುದ್ಧ ಈಗ ಇನ್ನಷ್ಟು ವಿಸ್ತರಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾಗಿದ್ದಾವೆ. ಇದೇ ಸಮಯದಲ್ಲಿ ಇರಾನ್ ತನ್ನ ಸೇಡಿನ ಜ್ವಾಲೆಯನ್ನ ಗಲ್ಫ್ನ ಅರಬ್ ರಾಷ್ಟ್ರಗಳ ಕಡೆಗೂ ಕೂಡ ತಿರುಗಿಸಿದೆ. ಇರಾನ್ನ IRGC ಹಾರಿಸಿರುವ ಡ್ರೋನ್ ಒಂದು ಬ್ರಹ್ಮೋಸ್ ಬಹರೇನ್ನಲ್ಲಿರುವ ವಾಟರ್ ಡಿಸಲೇಷನ್ ಪ್ಲಾಂಟ್ ಅಂದರೆ ಸಮುದ್ರದ ನೀರನ್ನ ಕುಡಿಯುವ ನೀರಾಗಿ ಬದಲಾಯಿಸುವ ಘಟಕಕ್ಕೆ ಬಂದು ತಲುಪಿದೆ, ಅಂದರೆ ಬಂದಪ್ಪಳಿಸಿದೆ. ಇದರ ಹಿಂದೆ ಇರಾನ್ನ ಬಹುದೊಡ್ಡ ಮತ್ತು ಅಪಾಯಕಾರಿ ಸ್ಟ್ರಾಟಜಿ ಇದೆ. ಬಹರೇನ್ ದೇಶದಲ್ಲಿ ಆಡಳಿತ ನಡೆಸ್ತಾ ಇರೋದು ಸುನ್ನಿ ರಾಜಮನೆತನ, ಆದರೆ ಅಲ್ಲಿನ ಬಹುಪಾಲು ಜನಸಂಖ್ಯೆ ಶಿಯಾ ಮುಸಲ್ಮಾನರು. ಇರಾನ್ ಬಹರೇನ್ ಅನ್ನ ತನ್ನ 14ನೇ ರಾಜ್ಯ ಎಂದೇ ಕನ್ಸಿಡರ್ ಮಾಡಿದೆ. ಈಗ ಕುಡಿಯೋ ನೀರಿನ ಘಟಕಕ್ಕೆ ಹೊಡೆದ್ರೆ ಏನಾಗತ್ತೆ? ಜನರಿಗೆ ನೀರು ಸಿಗೋದಿಲ್ಲ. ಕುಡಿಯಲು ನೀರಿಲ್ಲದಿದ್ದಾಗ ಸಹಜವಾಗಿ ಜನ ಕೋಪ ಅಲ್ಲಿನ ಆಡಳಿತದ ಮೇಲೆ ತಿರುಗಿಸ್ತಾರೆ.
ಬಹರೇನ್ ಶಿಯಾ ಜನರನ್ನ ಸುನ್ನಿ ಆಡಳಿತದ ವಿರುದ್ಧ ಎತ್ತಿ ಕಟ್ಟುವುದಕ್ಕೆ, ಆಂತರಿಕ ದಂಗೆ ಸೃಷ್ಟಿ ಮಾಡುವುದಕ್ಕೆ ಇರಾನ್ ಬೇಕಂತಲೇ ಇಂತಹ ವಾಟರ್ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡಿದೆ ಎನ್ನುವುದು ರಾಜಕೀಯ ವಿಶ್ಲೇಷಕರ ಮಾತಾಗಿದೆ. ಇನ್ನೊಂದು ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೂ ಇರಾನ್ ದಾಳಿಗಳು ಕಂಟಿನ್ಯೂ ಆಗಿದೆ. ಇರಾನ್ ಹಾರಿಸ್ತಾ ಇರುವ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹಾಗೂ ಡ್ರೋನ್ಗಳನ್ನು ಯುಎಇಯ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಫೈಟರ್ ಜೆಟ್ಗಳು ಗಾಳಿಯಲ್ಲೇ ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾವೆ, ಅಂದರೆ ಹೊಡೆದುರುಳಿಸ್ತಾ ಇದೆ. ಇದರಿಂದ ಯುಎಇಯಲ್ಲಿ ಸ್ಫೋಟದ ಶಬ್ದಗಳು ಸಾಮಾನ್ಯವಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಇದೆಲ್ಲದರ ನಡುವೆ ಇಸ್ರೇಲ್ ಇನ್ನೊಂದು ಬದಿಯಲ್ಲಿ ಲೆಬನಾನ್ ಜೊತೆಗಿನ ಕಾಳಗವೂ ಕೂಡ ತೀವ್ರವಾಗಿದೆ. ಭಾನುವಾರ ಬೆಳಬೆಳಗ್ಗೆ ಇಸ್ರೇಲ್ನ ಕಿರ್ಯಾತ್ ಶ್ನೋವಾ ಅಂದರೆ ಅದು ಒಂದು ನಗರದ ಮೇಲೆ ಹಿಜ್ಬುಲ್ಲಾ ಉಗ್ರರು ಭಾರೀ ಡ್ರೋನ್ ದಾಳಿ ನಡೆಸಿದ್ದಾರೆ. ಇಸ್ರೇಲ್ ಬೈರೂತ್ ಮೇಲೆ ಮಾಡದಂತಹ ದಾಳಿಗೆ ಪ್ರತೀಕಾರವಾಗಿ ಈ ಅಟ್ಯಾಕ್ ಮಾಡಲಾಗಿದೆ ಅಂತ ಹಿಜ್ಬುಲ್ಲಾ ಹೇಳಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ದಕ್ಷಿಣ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಇಲ್ಲಿ ಇನ್ನೊಂದೇನಂತಂದರೆ ಟರ್ಕಿ ವಾರ್ನಿಂಗ್ ಮತ್ತು ಚೀನಾದ ಟೀಚರ್ ಪಾಠ. ಈ ಯುದ್ಧ ಈಗ ಕೇವಲ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗಿಲ್ಲ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಜಾಗತಿಕ ಪವರ್ಫುಲ್ ರಾಷ್ಟ್ರಗಳು ಕೂಡ ಇದರಲ್ಲಿ ಎಂಟ್ರಿ ಕೊಡ್ತಾಗಿದ್ದಾವೆ. ನ್ಯಾಟೋ ಸದಸ್ಯರ ರಾಷ್ಟ್ರವಾಗಿರೋ ಟರ್ಕಿ ಇದೀಗ ನೇರವಾಗಿ ಅಮೆರಿಕಾದ ವಿರುದ್ಧವೇ ತನ್ನ ಅಸಮಾಧಾನ ಹೊರಹಾಕಿದೆ. ಟರ್ಕಿಯ ವಿದೇಶಾಂಗ ಸಚಿವ ಹಕನ್ ಫಿಡಾನ್ ಅಮೆರಿಕಾಗೆ ಒಂದು ಖಡಕ್ಕಾಗಿರೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆ ಮಾಡೋದಕ್ಕೆ ಅಲ್ಲಿನ ಜನಾಂಗೀಯ ಭಿನ್ನಾಭಿಪ್ರಾಯಗಳನ್ನು ಬಳಸಿ ಕುರ್ದಿಶ್ ಪಡೆಗಳಿಗೆ ಶಸ್ತ್ರಾಸ್ತ್ರ ಕೊಟ್ಟು ಅಂತರ್ಯುದ್ಧ ಸೃಷ್ಟಿ ಮಾಡುವುದು ಸರಿಯಲ್ಲ. ಇದೊಂದು ಐತಿಹಾಸಿಕ ತಪ್ಪು ಅಂತ ಐತಿಹಾಸಿಕ ತಪ್ಪಾಗಬಹುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಇರಾನ್ನಲ್ಲಿ ಆಂತರಿಕ ಬಿಕ್ಕಟ್ಟು ಉಂಟಾದರೆ ಲಕ್ಷಾಂತರ ಜನ ನಿರಾಶ್ರಿತರಾಗಿ ನೆರೆಯ ರಾಷ್ಟ್ರಗಳಿಗೆ ವಲಸೆ ಹೋಗ್ತಾರೆ. ಇದರಿಂದ ಇಡೀ ಮಿಡಲ್ ಈಸ್ಟ್ ಅಸ್ಥಿರವಾಗುತ್ತೆ ಎನ್ನುವುದು ಟರ್ಕಿಯ ಆತಂಕ. ಅದೇ ಸಮಯದಲ್ಲಿ ಟರ್ಕಿ ಇರಾನ್ಗೂ ಕೂಡ ನಮ್ಮ ಬಾರ್ಡರ್ ಬಳಿ ನಿಮ್ಮ ಮಿಸೈಲ್ ಬಂದರೆ ಸುಮ್ಮನಿರಲ್ಲ, ದುಸ್ಸಾಹಸ ಬೇಡ ಅಂತ ಕ್ಲೋಸ್ ಆಗಿ ತಿಳಿದುಕೊಂಡಿದೆ. ಅದೇ ಸಮಯದಲ್ಲಿ ಟರ್ಕಿ ಇರಾನ್ಗೂ ಕೂಡ ನಮ್ಮ ಬಾರ್ಡರ್ ಬಳಿ ನಿಮ್ಮ ಮಿಸೈಲ್ ಬಂದರೆ ಸುಮ್ಮನಿರಲ್ಲ, ದುಸ್ಸಾಹಸ ಬೇಡ, ಜಾಸ್ತಿ ಬಾಲ ಬಿಚ್ಚಬೇಡಿ ಅಂತ ಕ್ಲಾಸ್ ತೆಗೆದುಕೊಂಡಿದೆ. ಇನ್ನು ಇದೆಲ್ಲದರ ನಡುವೆ ಚೀನಾ ಕೂಡ ಎಂಟ್ರಿ ಕೊಟ್ಟಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಒಂದು ರೀತಿ ಶಾಲೆಯ ಟೀಚರ್ ಸ್ಟೂಡೆಂಟ್ಗೆ ಪಾಠ ಮಾಡದಂತೆ ಉಪದೇಶ ಮಾಡಿದ್ದಾರೆ. ಜಗತ್ತು ಮತ್ತೆ ಲಾ ಆಫ್ ಜಂಗಲ್ಗೆ ಅಂದರೆ ಅರಣ್ಯ ನ್ಯಾಯಕ್ಕೆ ಮರಳಬಾರದು. ಸೇನೆಯನ್ನ ಬಳಸುವುದರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಬಿಕ್ಕಟ್ಟು ಇನ್ನಷ್ಟು ಜಾಸ್ತಿ ಆಗತ್ತೆ. ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗೌರವಿಸಿ ಅಂತ ಚೀನಾ ದೊಡ್ಡವರಂತೆ ಅಡ್ವೈಸ್ ಮಾಡಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಇರಾನ್ನ ಅತ್ಯಮೂಲ್ಯ ಯುದ್ಧ ವಿಮಾನಗಳ ಧ್ವಂಸದಿಂದ ಹಿಡಿದು ಕುಡಿಯೋ ನೀರಿನ ಪ್ಲಾಂಟ್ ಮೇಲಿನ ದಾಳಿಯವರೆಗೆ ಈ ಯುದ್ಧ ಈಗ ಪ್ರತಿಯೊಂದು ಹಂತದಲ್ಲೂ ತನ್ನ ಕ್ರೂರತೆಯನ್ನು ಪ್ರದರ್ಶನ ಮಾಡ್ತಾ ಇದೆ. ಇಸ್ರೇಲ್ ಈಗಲೇ ಆಟ ಮುಗಿಸ್ತೀವಿ ಅಂತಾಗಿದ್ರೆ ಇರಾನ್ ನಾವು 6 ತಿಂಗಳು ನಿರಂತರವಾಗಿ ಕಾದಾಡ್ತೀವಿ ಎಂದು ಅತಿ ಹೆಚ್ಚು ಮಿಸೈಲ್ ಹಾರಿಸ್ತಾ ಇದೆ. ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳ ಕೊರತೆಯನ್ನು ನೀಗಿಸಿಕೊಳ್ಳೋದಕ್ಕೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾನೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಕಾದು ನೋಡಬೇಕಾಗಿದೆ. ಇಂತಹ ವೀಕ್ಷಕರೇ, ನಿಮಗೇನನ್ಸುತ್ತೆ? ನೀವು ಇಸ್ರೇಲ್ ಅಮೆರಿಕಾಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಈ ಇರಾನ್ನಲ್ಲಿರುವ ಈ ಇಸ್ಲಾಮಿಕ್ ಆಡಳಿತ ಕೊನೆಗೊಳ್ಳಬೇಕು ಅಂತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.